ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್. ಈ ದಿನ ಮಾರ್ಚ್ನಲ್ಲಿ ನಡೆದಂತಹ ಮಾರ್ಚ್ 2019 ನಡೆದಂಥ ಈ ದಿನ ನಡೆದಂತಹ BSW ಪ್ರಶ್ನೆಪತ್ರಿಕೆ ಜಿ ಕೆ ಪ್ರಶ್ನೆಪತ್ರಿಕೆಯ ಕೀ ಆನ್ಸರ್ಗಳನ್ನು ನಮ್ಮ ಚಾನಲ್ ಮೇಲೆ ಬಿತ್ತರಿಸ್ತಾ ಇದ್ದೀವಿ ಸ್ನೇಹಿತರೆ. ಇದರಲ್ಲಿ 1ರಿಂದ 50ರವರೆಗಿನ ಪ್ರಶ್ನೆಗಳನ್ನು ತರ್ತಾ ಇದ್ವಿ. ನಂತರ ಇಂಗ್ಲೀಷ್ ಪೇಪರನ್ನು ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಮೇಲೆ ತರಲಿದ್ದೇವೆ. ಹಾಗೆಯೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂತಹದೇ ಪರೀಕ್ಷೆಗಳಿಗೆ ತಯಾರಿಯನ್ನು ನಮ್ಮ ಚಾನಲ್ ಮೇಲೆ ತಾವು ನಡೆಸ್ಬೋದು. ಹಾಗಾದರೆ ಮೊದಲ ಪ್ರಶ್ನೆ ಇಲ್ಲಿದೆ. ಹಾಗೆ ನೀವು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ತೀರಾ ಅಂತ ಭಾವಿಸ್ತೀನಿ. 2011ರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯದ ಪ್ರಮಾಣ ಎಷ್ಟಿತ್ತು ಅಂತಂದರೆ ಆಪ್ಷನ್ ನಂಬರ್ ಬಿ 19.7. ಹಾಗೆಯೇ 1902ರಲ್ಲಿ ಶಿವನ ಸಮುದ್ರದಲ್ಲಿ ಸ್ಥಾಪಿಸಲ್ಪಟ್ಟ ಜಲವಿದ್ಯುತ್ ಯೋಜನೆಯ ಹೆಸರೇನಪ್ಪ ಆಗಿತ್ತು ಅಂತಂದರೆ ಡಾಕ್ಟರ್ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಆಗಿತ್ತು. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ವಾರ್ಷಿಕವಾಗಿ ಅತಿ ಹೆಚ್ಚು ಮಳೆ ಪಡೆಯುತ್ತೆ ಅಂದರೆ ಅದು ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ವಾರ್ಷಿಕವಾಗಿ. ಕರ್ನಾಟಕದ ಈ ಜಲಾಶಯವನ್ನು ಮತ್ತೊಂದು ಹೆಸರು ಸಾಗರ ಅಂತ ಕರೀತಾರೆ. ಅದು ಯಾವುದು ಅಂದರೆ ನಾರಾಯಣಪುರ ಅಣೆಕಟ್ಟನ್ನು ಸಾಗರ ಅಂತ ಕರೀತಾರೆ ಸ್ನೇಹಿತರೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗೆಯೇ ಭಾರತದ ಯಾವ ರಾಜ್ಯವು ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿತು ಅಂತ ಇಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ 1989ರಲ್ಲಿ ರಾಜಸ್ಥಾನ ಏನಿದೆಯಲ್ಲ ಅದು ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ನಗೋರಾ ಅನ್ನುವಂಥ ಡಿಸ್ಟಿಕ್ಕಲ್ಲಿ ಅಕ್ಟೋಬರ್ 2, 1989ರಲ್ಲಿ ಇದು ಜಾರಿಗೆ ತಂದಿತ್ತು, ರಾಜಸ್ಥಾನ ಜಿಲ್ಲೆ. ಹಾಗೆ ಅಸ್ಸಾಂ ಗಣ ಪರಿಷತ್ನ ಸ್ಥಾಪಕರು ಯಾರು ಅಂತಂದರೆ ಪ್ರಫುಲ್ ಕುಮಾರ್ ಮಹಂತ ಏನಿದಾರಲ್ಲ ಇವರು ಅಸ್ಸಾಂ ಗಣ ಪರಿಷತ್ತಿನ ಸ್ಥಾಪಕರು. ಹಾಗೆಯೇ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1998ರಲ್ಲಿ. ಇದು ಕಾಂಗ್ರೆಸ್ಸಿಂದ ಹೊರಗಡೆ ಹೋದಂಥ ಅತೃಪ್ತರ ಒಂದು ಬಳಗವನ್ನು ಇಟ್ಕೊಂಡು ಅದನ್ನು ಸ್ಥಾಪಿಸಲಾಯಿತು. ಹಾಗೆ ಶ್ರೀ ಡಿ ದೇವರಾಜ್ ಅರಸ್ ಅವರು ಅತಿ ಹೆಚ್ಚು ಅವಧಿಗೆ ಅಧಿಕಾರದಲ್ಲಿದ್ದಂತಹ ಮುಖ್ಯಮಂತ್ರಿ ಅವರಾಗಿದ್ದಾರೆ. ಡಾಕ್ಟರ್ ಶ್ರೀ ಡಿ ದೇವರಾಜ್ ಅರಸ್ ಅವರು. ಹಾಗೆಯೇ ಪ್ರೆಸಿಡೆಂಟ್ ಅಂತ ಕರೆಯಲ್ಪಡುವಂತಹ ನಿರ್ಣಾಯಕನನ್ನು, ಅಂಪೈರ್ನ ಪ್ರೆಸಿಡೆಂಟ್ ಅಂತ ಕರೆಯಲ್ಪಡುವಂಥ ಆಟ ಯಾವುದು ಅಂದರೆ ಅದು ಫೆನ್ಸಿಂಗ್ ಆಟದಲ್ಲಿ ಆ ರೀತಿ ಪ್ರೆಸಿಡೆಂಟ್ ಅಂತ ಅವನನ್ನು ಕರೆಯಲಾಗುತ್ತೆ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜ್ಞಾಪಕಾರ್ಥ ಒಂದು ಉತ್ತರ ಪ್ರದೇಶದ ರಾಜ್ಯದ ಏನು ಸ್ಟೇಡಿಯಮನ್ನು ಏನು ಮಾಡಿದರು, ಆ ರೀತಿ ರೀನೇಮ್ ಮಾಡಿದರು. ಆ ಸ್ಟೇಡಿಯಂ ಇರೋದು ಲಕ್ನೋನಲ್ಲಿ ಇದೆ. ಅದು ಇತ್ತೀಚೆಗೆ ಯೋಗಿ ಆದಿತ್ಯನಾಥರ ಇದರಲ್ಲಿ ಆಯಿತು. ಹಾಗೆಯೇ ಅತಿ ಕಡಿಮೆ ತಲಾದಾಯ ಹೊಂದಿರುವ ಭಾರತ ರಾಜ್ಯ ಅದು ಬಿಹಾರ್ ಆಗಿದೆ. ಬಿಹಾರಲ್ಲಿ ಅತಿ ಕಡಿಮೆ ತಲಾದಾಯ ಇದೆ. ಹಾಗೆ ಕಾರಕೋರಂ ಪಾಸ್ ಇರೋದು ಭಾರತ ಮತ್ತು ಚೀನಾ ಗಡಿಯಲ್ಲಿ. ಹಾಗೆ ತನ್ನ ವಿಸ್ತರಣೆಯ ಕಾರ್ಯಕ್ರಮ ಅಂಗವಾಗಿ ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮ ಏರ್ಪಡಿಸಿದಂಥ ಸಂಸ್ಥೆ ಅದು ಇಸ್ರೋ ಆಗಿದೆ. ಇಸ್ರೋ ಏನು ಮಾಡಿದೆ, ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿತ್ತು ಇತ್ತೀಚೆಗೆ. ATM ಏನಿದೆಲ್ಲ ಭಾರತದಲ್ಲಿರುವ ATMಗಳನ್ನು ಇಂಟರ್ಕನೆಕ್ಟ್ ಮಾಡಿರುವಂಥ ಸಂಸ್ಥೆ ಯಾವುದು ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟ್ರಿ ಅಲ್ಲ, ಒಂದೇ ಸೆಕೆಂಡ್ ಸ್ನೇಹಿತರೆ, ಇದು ಸರಿಯಾದ ಉತ್ತರ ಸ್ನೇಹಿತರೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ 15ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಸಿ ಇಸ್ ದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI. ಇದೇನು ಮಾಡುತ್ತೆ, ಇಂಟರ್ಕನೆಕ್ಟ್ ಮಾಡುತ್ತೆ. 156ನೇ ಜಯಂತಿ ಅಂಗವಾಗಿ 2019 ಜನವರಿಯಲ್ಲಿ ರಾಷ್ಟ್ರೀಯ ಯುವ ಸಂಸತ್ ಅದು ಆಚರಣೆ ಆಗಿದ್ದು ನವದೆಹಲಿಯಲ್ಲಿ ರಾಥೋಡ್ ಅವರು ಇದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ಭಾರತದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದಂತೆ ಸ್ಥಾನಕ್ವಾಸಿ ಪಂಗಡ ಕಂಡುಬರೋದು ಯಾವ ಧರ್ಮದಲ್ಲಿ ಅಂತಂದರೆ ಅವರು ಸ್ಥಾನಕ್ವಾಸಿ ಅಂತ ಕರೆಯಲ್ಪಡುವಂತಹ ಒಂದು ಧರ್ಮ ಜೈನ ಧರ್ಮದಲ್ಲಿ ಸ್ಥಾನಕ್ವಾಸಿಗಳಂತ ಕರೆಯಲ್ಪಡ್ತಾರೆ. ಇದು ಶ್ವೇತಾಂಬರರ ಪಂಗಡದಲ್ಲಿ ಬರುವಂಥ ಒಂದು ಪಂಗಡ ಆಗಿದೆ. ಇದ್ರ ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಹೆಸರು ಇವರು ಏನಿದ್ದಾರೆ ಅಂತಂದರೆ ಶ್ವೇತಾಂಬರರು ಇಲ್ಲಿ ಕಂಡು ಬರ್ತಾರೆ. ಲವಾಜಿ ಅನ್ನುವಂಥವ್ರು ಈ ಧರ್ಮವನ್ನು ಅಂದರೆ ಸ್ತನಕ್ವಾಸಿ ಅನ್ನೋಂಥ ಒಂದು ಪಂಗಡವನ್ನು ಸ್ಥಾಪನೆ ಮಾಡಿದವರು ಯಾರು, ಲಾವಾಜಿ ಅನ್ನುವಂಥ ಒಬ್ಬ ವ್ಯಕ್ತಿ 1653ರಲ್ಲಿ.
ಹಾಗೆಯೇ ಮುಂದಿನ ಪ್ರಶ್ನೆ, ಸೂರ್ಯನು ಭೂಮಧ್ಯ ರೇಖೆಯ ಮೇಲೆ ಲಂಬಕೋನ ಸ್ಥಿತಿಯಲ್ಲಿರುವ ಸಮಯ ಯಾವುದು ಅಂದರೆ ಯಾವ ಸಮಯದಲ್ಲಿ ಇರ್ತಾನೆ ಅಂದರೆ ವರ್ಷಕ್ಕೊಮ್ಮೆ ಬಾರಿ ಈಕ್ವಿನಿಕ್ಸ್ ಅಂತ ಆಗುತ್ತೆ. ಈ ಸಂಕ್ರಾಂತಿ ಆಗೋ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆ ಮಾತ್ರ ಅವನು ಭೂಮಧ್ಯ ರೇಖೆ ಮೇಲೆ ಇರ್ತಾನೆ ಸೂರ್ಯ. ಹಾಗೆಯೇ 9.15 ಕಿಲೋಮೀಟರ್ ಉದ್ದ ಇರುವಂತಹ ಸೇತುವೆ, ಅತ್ಯಂತ ಉದ್ದದ ಸೇತುವೆ ಯಾವುದು ಅಂದರೆ ಅದು ದಿಬಾಂಗ್ ಸೇತುವೆ ಏನಿದೆಯಲ್ಲ, ಆ ದಿಬಾಂಗ್ ಸೇತುವೆ ಏನಿದೆ ಅದು ಲೋಹಿತ ನದಿ ಮೇಲೆ ಕಟ್ಟಲ್ಪಟ್ಟಿದೆ. ಈ ಸೇತುವೆ ಏನಿದೆಯಲ್ಲ ಇದು ಅತ್ಯಂತ ಉದ್ದವಾದ ಸೇತುವೆ. ಹಾಗೆ ಪ್ರಾದೇಶಿಕ ಸಹಕಾರದಲ್ಲಿ ಒಂದು ದೇಶ ಇಲ್ಲ, ಸಾರ್ಕ್ನಲ್ಲಿ ಒಂದು ಇಲ್ಲದ ದೇಶ ಯಾವುದು ಅಂದರೆ ಅದು ಮಯನ್ಮಾರ್. ಅಫ್ಘಾನಿಸ್ತಾನ, ಮಾಲ್ಡೀವ್ಸ್, ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ಹೀಗೆ ಪಾಕಿಸ್ತಾನ ಎಲ್ಲ ಇದೆ, ಆದರೆ ಮಯನ್ಮಾರ್ ಇಲ್ಲ ಇದರಲ್ಲಿ. ಹಾಗೆಯೇ ಈ ಕೆಳಗಿನಗಳಲ್ಲಿ ಯಾವುದು ಬಾಬಾ ಆಮ್ಟೆಯಿಂದ ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆ ಯಾವುದು ಅಂದರೆ ಆನಂದವನ ಬಾಬಾ ಆಮ್ಟೆ ಅವರಿಂದ ಸ್ಥಾಪನೆ ಮಾಡಲ್ಪಟ್ಟಿತು. ಹಾಗೆ ಜಗತ್ತಿನ ಕಾಫಿ ಬಂದರು ಅಂತ ಕರೆಯೋದು ಸ್ಯಾಂಟೋಸ್ ಬಂದರನ್ನು ಕರೀತಾರೆ. ಹಾಗೆ ಟೆಲಿಫೋನ್ ಬೂತ್ಗಳ ಮೇಲಿರುವ STDಯ ವಿಸ್ತೃತ ರೂಪ ಅಂತಂದರೆ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಅನ್ನುವಂಥ ಇದು STD, ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್. ಹಾಗೆಯೇ ಯಾವ ಕ್ಷೇತ್ರದ ಅದ್ವಿತೀಯ ಸೇವೆಗಾಗಿ ಗ್ಲೋಬಲ್ 500 ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ ಅಂದರೆ ಪರಿಸರ ಸಂರಕ್ಷಣೆಯಲ್ಲಿ ನೀಡಿದಂತಹ ಅದ್ಭುತ ಕೊಡುಗೆಗಾಗಿ ಆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗೆ ಕಾಲಚಕ್ರ, ಈ ಕಾಲಚಕ್ರ ಏನಿದೆಯಲ್ಲ, ಈ ಕಾಲಚಕ್ರ ಕುರಿತಾಗಿ ಯಾವ ಧರ್ಮದಲ್ಲಿ ಕಾಲಚಕ್ರದ ಬಗ್ಗೆ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಧರ್ಮದಲ್ಲಿ ಕಾಲಚಕ್ರದ ಬಗ್ಗೆ ಹೇಳಲಾಗುತ್ತೆ. ಬೌದ್ಧ ಧರ್ಮದಲ್ಲಿ ಕಾಲಚಕ್ರ ಕಾರ್ಯಕ್ರಮ ಯಾವುದನ್ನು ಸಂಬಂಧ ಹೊಂದಿದೆ ಅಂದರೆ ಅದು ಬೌದ್ಧ ಧರ್ಮದೊಂದಿಗೆ. ಹಾಗೆ ಜವಾಹರ್ ನೆಹರು ಅವರ ಬಂದರು, ಇದನ್ನು ನವಶೇವಾ ಬಂದರು ಅಂತ ಕರೀತಾರೆ. ಇದು ಮಹಾರಾಷ್ಟ್ರದಲ್ಲಿ ಇದೆ, ಜವಾಹರ್ ಲಾಲ್ ನೆಹರು ಬಂದರು ಅಂತ. ಹಾಗೆ ಸಿನ್ಗಾಂಗ್ ಅನ್ನೋದು ಈ ಕೆಳಗಿನ ಯಾವ ಪೂಜಾ ಸ್ಥಳವಾಗಿದೆ ಅನ್ನೋವಂಥ ಪ್ರಶ್ನೆ, 27ನೇ ಪ್ರಶ್ನೆ ಇದೆ. ಈ ಸರಿಯಾದ ಉತ್ತರ ಯಹೂದಿಯರು ಜೀವಿಷ್ಟ ಇದ್ದಾರಲ್ಲ ಅವರ ಒಂದು ಪೂಜಾ ಸ್ಥಳವನ್ನು ಸಿನ್ಗಾಗ್ ಅಂತ ಕರೆಯಲ್ಪಡುತ್ತೆ. ಹಾಗೆ ದೇವಾನಂದ್ ಅವರ ಚಲನಚಿತ್ರ ಗೈಡ್ ಏನಿದೆಯಲ್ಲ ಇದರ ಕರ್ತೃ ಯಾರು ಅಂತಂದರೆ RK ನಾರಾಯಣ್. ಇವರು ಗೈಡ್ ಏನಿದೆಯಲ್ಲ ಆ ಪುಸ್ತಕ ಕಾದಂಬರಿಯ ಕರ್ತೃ. ಹಾಗೆ ಲವಂಗ ಏನಿದೆ ಒಂದು ಮಗ್ಗು, ಹೂವಿನಲ್ಲಿ ಇರುವಂಥ ಒಂದು ಅಂಶ, ಅದು ಲವಂಗವಾಗುತ್ತೆ. ಹಾಗೆ ಮೇಲುಕೋಟೆಯ ವೈರಮುಡಿ ಉತ್ಸವದ ಅವಧಿಯಲ್ಲಿ ವೈರಮುಡಿ ಎಂಬ ವಜ್ರದ ಕಿರೀಟದಿಂದ ಯಾವ ದೇವತೆಯನ್ನು ಅಲಂಕರಿಸಲಾಗುತ್ತೆ ಅಂತ ಇದೆ. ನೋಡಿ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಅಂತ ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವಿ ಅಂದರೆ ಪುಸ್ತಕದಲ್ಲಿ ಓದ್ತಾ ಇರ್ತೀವಿ. ಇದಕ್ಕೆ ಸರಿಯಾದ ಉತ್ತರ B ಇದೆ ಸ್ನೇಹಿತರೆ, ಚಲುವನಾರಾಯಣ ಸ್ವಾಮಿ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಸರಿಯಾದ ಉತ್ತರ. ಹಾಗೆಯೇ ಹೆಪ್ಪುಗೊಟ್ಟಿದ ಆಹಾರಗಳಲ್ಲಿರುವ ಪ್ರಧಾನ ಸೂಕ್ಷ್ಮಾಣು ಜೀವಿಗಳು ಯಾವುವು ಇರ್ತವೆ ಅಂದರೆ ಬ್ಯಾಕ್ಟೀರಿಯಾಗಳು ಹೆಪ್ಪುಗೊಟ್ಟಿದ ಸ್ಥಿತಿಯಲ್ಲೂ ಕೂಡ ಇರಬಲ್ಲವು. ಸತಿ ಪದ್ಧತಿ ನಿಷೇಧಕ್ಕೆ ವಿರೋಧ ವ್ಯಕ್ತಪಡಿಸಿದವರು ಇಲ್ಲಿ BC ಪಾಲ್ ಅವರು, ರಾಜಾ ರಾಮಮೋಹನ್ ರಾಯ್ ಅವರು ಏನು ಸತಿ ಪದ್ಧತಿ ನಿಷೇಧಕ್ಕಾಗಿ ಏನು ಹೋರಾಟ ಮಾಡ್ತಾಯಿದ್ರಲ್ಲ ಅದನ್ನು ವಿರೋಧಿಸಿದರು. ಇವರ ಪೂರ್ಣ ಹೆಸರು ಬಬನಿ ಚರಣ್ ಬಂಡೋಪಾಧ್ಯಾಯ ಅಂತ ಅವರ ಹೆಸರಿದೆ. ಇಲ್ಲಿ ಪಾಲ್ ಇದೆ, ಬಂಡೋಪಾಧ್ಯಾಯ ಇಲ್ಲ, ಪಾಲ್ ಅಂತ ಇದೆ. ಆದರೂ ಕೂಡ BCಯನ್ನು ತಾವು ನೆನ್ಪಿಟ್ಕೊಂಡು ಮಾಡ್ಕೋಬೋದು. ನೋಡೋಣ ಇದಕ್ಕೆ ಯಾವುದಕ್ಕೆ ಆನ್ಸರ್ ಕೊಡ್ತಾರೆ ಅಂತ. ಇದು BC ಪಾಲ್ ಸರಿ ಆಗ್ತದೆ, ಆದರೆ ಪಾಲ್ ಮಾತ್ರ ಪೂರ್ಣ ರೂಪದಲ್ಲಿ ಕ್ಲಿಯರ್ ಆಗ್ತಾ ಇಲ್ಲ. ನೋಡೋಣ ಸ್ನೇಹಿತರೆ. ಹಾಗೆ ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮಾ, ಅದರಲ್ಲಿ ಡೌಟ್ ಇಲ್ಲ. ಹಾಗೆ ಗ್ಯಾಂಬಿಟ್ ಅನ್ನೋವಂಥ ವರ್ಡ್ ಇರೋದು ಚೆಸ್ನಲ್ಲಿ. ಹಾಗೆ ಅಣಬೆಗಳೇನಿದೆ ಅಲ್ಲ, ಅಣಬೆಗಳನ್ನು ಆಹಾರದ ಒಂದು ಮೂಲ ಅಂತ ಬಳಸಲಾಗುತ್ತೆ. ಏಕೆಂದರೆ ಅವು ಮಾಡುತ್ತೆ ಅಂದರೆ ಈ ಪೋಷಕಾಂಶಗಳಿಂದ ಏನಾಗಿದೆ, ಅವು ಸಂಪದ್ಭರಿತವಾಗಿದೆ. ಯಾವ ಪೋಷಕಾಂಶಗಳು ಅಂತಂದರೆ ಸಾರಜನಕಗಳಿಂದ ಅವು ಭರಿತವಾಗಿವೆ. ಹಾಗಾಗಿ ಅಣಬೆಗಳನ್ನು ಸ್ವೀಕರಿಸ್ತಾರೆ, ಆದರೆ ಎಲ್ಲ ಅಣಬೆಗಳನ್ನು ತಿನ್ನೋದಕ್ಕೆ ಬರೋಲ್ಲ. ಯಾರ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಉತ್ಪ್ರಾಯ ಸ್ಥಿತಿಯಲ್ಲಿತ್ತು ಅಂದರೆ ಅಕ್ಬರ್ನ ಕಾಲದಲ್ಲಿ. ಇದರಲ್ಲಿ ನೋ ಡೌಟ್ ಅಟ್ ಆಲ್. ಹಾಗೆಯೇ ಜಾಗತಿಕ ತಂಬಾಕು ರಹಿತ ದಿನ ಅಂತ ಯಾವ ದಿನನ ಆಚರಿಸಲಾಗುತ್ತೆ ಅಂದರೆ ಮೇ 31. ಜಾಗತಿಕವಾಗಿ ನೋ ಟೊಬ್ಯಾಕೋ ಡೇ ಅಂತ ಆಚರಿಸಲಾಗುತ್ತೆ. ಸರಸ್ವತಿ ಸಮ್ಮಾನ್ ಪ್ರತಿ ವರ್ಷ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನಟರಾಜನ ಪ್ರಸಿದ್ಧ ಪ್ರತಿಮೆ ಯಾವ ಕಾಲದ್ದು ಅಂತಂದರೆ ಅದು ಚೋಳರ ಕಾಲದ ಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ.
ಹಾಗೆ ಮೈಕಲ್ ಶ್ರೇಣಿ ನೆಲೆಗೊಂಡಿರುವುದು ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶದಲ್ಲಿದೆ ಮೈಕಲ್ ಶ್ರೇಣಿ. ಹಾಗೆ ಕೊಂಕಣ ಕರಾವಳಿಯ ಹಬ್ಬಿರುವುದು ಇವುಗಳ ಮಧ್ಯೆ. ಯಾವುದರ ಮಧ್ಯೆ ಕೊಂಕಣ ಕರಾವಳಿ ಹಬ್ಬಿದೆ ಅಂತಂದರೆ ಗೋವಾ ಮತ್ತು ಮುಂಬೈ ನಡುವೆ. ಆಪ್ಷನ್ ನಂಬರ್ ಸಿ, ಕೊಂಕಣ ಕರಾವಳಿ ಇರೋದು ಅಲ್ಲಿ. ತೇವಯುತ ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯನ್ನು ಹೊಂದಿರೋ ಭಾರತದ ಭೂಭಾಗ ಅದು ತಮಿಳುನಾಡು. ಹಾಗೆ ವಿದ್ಯಾಸಾಗರ ಸೇತು ಇಲ್ಲಿ ಸ್ಥಾಪನೆಗೊಂಡಿದೆ. ಎಲ್ಲಿ ಸ್ಥಾಪನೆಗೊಂಡಿದೆ ಅಂದರೆ ಕೋಲ್ಕತ್ತಾದಲ್ಲಿ ವಿದ್ಯಾಸಾಗರ ಸೇತು ಇದೆ. ಹಾಗೆಯೇ ನೋಡಿ, ಭಾರತದ ಪೂರ್ವ ಕರಾವಳಿಯ ಮೈದಾನವು ಪಶ್ಚಿಮ ಕರಾವಳಿಗಿಂತ ಅಧಿಕ ಭತ್ತ ಉತ್ಪಾದನೆ ಅನುಕೂಲವಾಗಿದೆ. ಹಾಗೆ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಮಳೆಯನ್ನು ಪಡೆಯುತ್ತದೆ ಅಂತ ಇಲ್ಲಿ 2 ಇದೆ. ಈಗ ಸರಿಯಾದ ಉತ್ತರ ಅಂದರೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ಯಾಕೆ ಅಂತಂದರೆ ರೀಜನ್ ಮತ್ತು ಅದರ ಸಂಬಂಧಪಟ್ಟಂಥ ಇದು ಆರ್ ಏನಿದೆ ಅದು ಎಗೆ ಪ್ರತಿಪಾದನೆಗೆ ಪೂರಕವಾಗಿದೆ. ಹಾಗೆಯೇ ಈ ಕೆಳಕಂಡ ಯಾವ ರಾಜ್ಯವು ಯುರೇನಿಯಂ ನಿಕ್ಷೇಪವನ್ನು ಹೊಂದಿಲ್ಲ ಅಂತಂದರೆ ಅದು ಹರಿಯಾಣದಲ್ಲಿ ಯುರೇನಿಯಂ ನಿಕ್ಷೇಪ ಇಲ್ಲ ಸ್ನೇಹಿತರೆ. ಹಾಗೆ ಆಲ್ವೈ ಇರೋದು ಇದು ಕೇರಳದಲ್ಲಿದೆ. ಆಲ್ವೈ ನನಗನ್ನಿಸುತ್ತೆ ಇದು ಅಲ್ಯೂಮಿನಿಯಂ ಕೈಗಾರಿಕೆ ಭಾಳ ಫೇಮಸ್ ಅಂತ. ಹಾಗೆ ಯಾವ ಬಂದರಿಗೆ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಚಂಡಮಾರುತ ಹೊಡೆಯುವುದರಿಂದ ಈ ಋತುದಲ್ಲಿ ಹಡಗು ಕಷ್ಟ ಅಂತಿದೆ. ನನಗೆ ಐ ಫೀಲ್ ದಟ್ ಇಲ್ಲಿ ಸರಿಯಾದ ಉತ್ತರ ಚೆನ್ನೈ ಅಂತ ಅನಿಸುತ್ತೆ. ಆದರೂ ಕೂಡ ಇದು ನನಗೆ ಇಲ್ಲ, ಹಾಗಾಗಿ ಸ್ಟಾರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಪ್ರಶ್ನೆಗೆ ಆ ರೀತಿ ನೀಡ್ತಾ ಇದ್ದೀವಿ. ಹಾಗೆ 2011 ನಡುವೆ ಅತಿ ಕಡಿಮೆ ದಶಮಾನಿಕ ಜನಸಂಖ್ಯೆ ಬೆಳವಣಿಗೆ ದಾಖಲಿಸಿರುವುದು. ಹಾಗೆ ನೋಡೋಕ್ಕೆ ಹೋದರೆ ಇಲ್ಲಿ ಆಪ್ಷನಲ್ಲಿ ಇರೋ ಪ್ರದೇಶಗಳಲ್ಲಿ ಅರುಣಾಚಲ ಫಸ್ಟು, ಆದರೆ ಇದು ಬೇರೆ ರಾಜ್ಯ ಇದೆ. ಆಂಧ್ರ ಪ್ರದೇಶನೂ ಮೊದಲನೇ ಸ್ಥಾನದಲ್ಲಿದೆ, ಅರುಣಾಚಲ ಪ್ರದೇಶ 2ನೇ ಸ್ಥಾನದಲ್ಲಿ ಇದೆ. ಕೆಳಕಂಡಗಳಲ್ಲಿ ಯಾವುದು 2010ರಲ್ಲಿ ಕರ್ನಾಟಕದ 30ನೇ ಜಿಲ್ಲೆ ಆಗಿ ಘೋಷಣೆ ಮಾಡಲ್ಪಟ್ಟಿದ್ದು ಯಾದಗಿರಿ ಜಿಲ್ಲೆ ಆಗಿತ್ತು. 2009ರಲ್ಲಿ ಅದು ಘೋಷಣೆ ಆಗಿತ್ತು, ನೋಟಿಫಿಕೇಷನ್ ಆಗಿತ್ತು. 2010ರಲ್ಲಿ ಅಧಿಕೃತವಾಗಿ ಘೋಷಣೆ ಆಗಿದ್ದು ಅದು ಯಾದಗಿರಿ ಜಿಲ್ಲೆ. ಮುಂದಿನ ಪ್ರಶ್ನೆಗಳಿಗೆ ನಾನು 2ನೇ ಭಾಗದಲ್ಲಿ ತರ್ತೇನೆ ಸ್ನೇಹಿತರೆ. ಅದುವರೆಗೂ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.